ಅಂದರೆ ಸುದೀರ್ಘ 5 ದಶಕಗಳ ಪಯಣ ಯಡಿಯೂರಪ್ಪನವ್ರದ್ದು ಹೇಗೆ ಅನಿಸುತ್ತೆ ಸರ್ ನಿಮಗೆ? ನೋಡಿ, ನಮ್ಮಂಥ ಯುವಕರಿಗೆ ಪ್ರೇರಣೆ. ಇವತ್ತು ಪಕ್ಷ ದೇಶದಲ್ಲೂ ಅಧಿಕಾರದಲ್ಲಿ ಇದೆ, ರಾಜ್ಯದಲ್ಲೂ ಕೂಡ ನಾವು 2 ಸಾರಿ ಅಧಿಕಾರವನ್ನು ಅನುಭವಿಸಿದ್ದೇವೆ. ಆದರೆ ಪಕ್ಷ ಈ ರೀತಿ ಕರ್ನಾಟಕದಲ್ಲಿ ಕಟ್ಟಬೇಕಾದ್ರೆ ಅವರ ಪಾತ್ರ ಭಾಳಷ್ಟಿದೆ. ಸೈಕಲ್ನಲ್ಲಿ ಓಡಾಟ ಮಾಡಿ ಶುರು ಮಾಡಿದಂಥದ್ದು ಪಕ್ಷದ ಕೆಲಸ. ಇವತ್ತಿಲ್ಲೇ ಸಭಾಂಗಣದಲ್ಲಿ ನಾವು ಅವರ ಅಂಬಾಸಿಡರ್ ಕಾರ್, ಇಡೀ ರಾಜ್ಯ ಸುತ್ತಿರ್ತಕ್ಕಂಥ ಅಂಬಾಸಿಡರ್ ಕಾರನ್ನು ಕೂಡ ನಾವು ನಿಲ್ಲಿಸಿದ್ದೇವೆ. ಒಂದು ಈ ಕಾರ್ಯಕ್ರಮದ ಮೂಲಕ ನಮ್ಮೆಲ್ಲ ಯುವ ಪಕ್ಷದ ಪ್ರಮುಖರಿಗೆ, ಕಾರ್ಯಕರ್ತರಿಗೆ ಒಂದು ಸಂದೇಶ ಏನಂತಂದರೆ, ಪಕ್ಷದ ಹಿರಿಯರನ್ನು ನೆನೆಯಬೇಕು, ಅದರಂತೆ ನಾವು ಕೂಡ ಪಕ್ಷಕ್ಕೆ ಬದ್ಧವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ಮತ್ತು ಅವರ ಪ್ರಯತ್ನದಿಂದ ಯಾವ ರೀತಿ ಕರ್ನಾಟಕದಲ್ಲಿ 2 ಬಾರಿ ನಾವು ಅಧಿಕಾರವನ್ನು ಪಡೆದ್ವೋ, ಮುಂದಿನ ಬಾರಿನೂ ಕೂಡ 2028ಕ್ಕೆ ಭಾರತೀಯ ಜನತಾ ಪಕ್ಷದ ನೇತೃತ್ವದ, ರಾಜ್ಯಾಧ್ಯಕ್ಷರ ನೇತೃತ್ವದ ಸರ್ಕಾರ ಬರಬೇಕು ಅಂತಕ್ಕಂಥ ಅಪೇಕ್ಷೆ, ಇನ್ಸ್ಪಿರೇಷನ್ ಈ ಕಾರ್ಯಕ್ರಮದ ಮೂಲಕ ಬರಬೇಕು ಅಂತಕ್ಕಂಥ ಒಂದು ಇಚ್ಛೆ ಇದೆ. 2028 ಸಾರ್ವತ್ರಿಕ ಚುನಾವಣೆಯಲ್ಲಿ ಎಷ್ಟು ಅಂದರೆ ಸೀಟ್ಗಳು ಬರ್ಬೋದು? ನೋಡಿ, ನಮ್ಮ ನಿರೀಕ್ಷೆ ಭಾಳ ಇದೆ. ಬಹುಮತದ ಸರ್ಕಾರವನ್ನು ಈ ಸಾರಿ ಕರ್ನಾಟಕದಲ್ಲಿ, ಸ್ಪಷ್ಟ ಬಹುಮತದ ಸರ್ಕಾರವನ್ನು ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಮುಂದೆ ಸರ್ಕಾರ ರಚನೆ ಮಾಡಬೇಕಂತಕ್ಕಂಥದ್ದು ಕಾರ್ಯಕರ್ತರ ಅಪೇಕ್ಷೆ ಇದೆ. ಅದಕ್ಕಾಗಿ ಪೂರಕವಾಗಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ಪ್ರೇರಣೆ ಈ ಸಮಾವೇಶ ಸಿಗುತ್ತೆ. ಮುಂದಿನ 2028ರ ಸರ್ಕಾರ ಭಾರತೀಯ ಜನತಾ ಪಕ್ಷದ ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದ ಸರ್ಕಾರ, ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಬರುತ್ತೆ. ಥ್ಯಾಂಕ್ ಯು ಸರ್.